ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ದ ಪೊಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಎಕ್ಸ್ಟ್ರಾಕ್ಟ್ಸ್. ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸ್ಟ್ರಾಕ್ಟ್ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಈ ಒಂದು ವರ್ಷದ 2024ರ ಪರೀಕ್ಷೆಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೊಯಮ್ನಿಂದ ಎಕ್ಸ್ಟ್ರಾಕ್ಟ್ಸನ್ನು ಕೇಳಿರ್ತಾರೆ. ಆ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಇಲ್ಲಿ ನಾನು ನೀಡ್ತಾ ಹೋಗಿರ್ತೇನೆ. ಮೊದಲನೇದಾಗಿ, ದೇರ್ ವೋಂಟ್ ಬಿ ಕ್ಯಾಲೆಂಡರ್ಸ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಇಲ್ಲಿ ವೈ ಆರ್ ಕ್ಯಾಲೆಂಡರ್ಸ್ ಯೂಸ್ಲೆಸ್ ಇನ್ ಔಟರ್ ಸ್ಪೇಸ್ ಮತ್ತು ವಿಂಟರ್ ಅಂಡರ್ ಲಾಕ್, ವಾಟ್ ಡಸ್ ದಿಸ್ ಮೀನ್ ಅಂತಕ್ಕಂಥ ಕ್ವಶನ್ ಇದೆ. There is no concept of day and light in the space, hence no concept of time, therefore calendars are useless in outer space. ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾದರೆ, ಎರಡನೇ ಪ್ರಶ್ನೆ ವಿಂಟರ್ ಅಂಡರ್ ದ ಲಾಕ್ ಅಂದರೆ ಅರ್ಥ ಏನಪ್ಪ ಅಂದರೆ there is no change of seasons ಅಂತ. ಇನ್ನು ಎರಡನೇ ಎಕ್ಸ್ಟ್ರಾಕ್ಟ್ಗೆ ಬಂದಾಗ, there won't be any calendar, there won't be any clock. Who has made this statement? The poet Norman Nicholson. Where is the speaker experiencing this? In space. Why will there be no calendars or clocks? There is no day and night in the space. ಇನ್ನು ಮೂರನೇ ಎಕ್ಸ್ಟ್ರಾಕ್ಟ್ ಅನ್ನು ನೋಡಿದಾಗ, the teacups circling around me like the planets around the sun. Where does the speaker experiencing this? Where does this happen? Why does the speaker have the above feeling, or why would the poet feel so? ಈ ಎಲ್ಲ ಪ್ರಶ್ನೆಗಳು ಒಂದೇ ಆಗಿರುತ್ತೆ. ಇನ್ ಔಟರ್ ಸ್ಪೇಸ್ ಅಂತಕ್ಕಂಥ ಉತ್ತರ. ಮತ್ತೆ ಇಲ್ಲಿ ದ ಅರ್ತ್ ಆಸ್ ದ ಫೋರ್ಸ್ ಆಫ್ ಗ್ರಾವಿಟಿ ಬಟ್ ಇನ್ ಸ್ಪೇಸ್ ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್. ಎನ್ಸ್ ದ ಪೊಯೆಟ್ ಸೇಸ್ ದಟ್ ವೆನ್ ದ ಕ್ಯಾಪ್ಸುಲ್ ಡೋರ್ಸ್ ಆರ್ ಶಟ್ ವೆನ್ ಹಿ ವಾಸ್ ಇನ್ ದ ಸ್ಪೇಸ್ ಫ್ಲೈಟ್ ಬಿಯಾಂಡ್ ದ ಅರ್ತ್ಸ್ ಗ್ರಾವಿಟೇಷನಲ್ ಫೋರ್ಸ್, ದ ಟೀ ಕಪ್ಸ್ ವುಡ್ ಫ್ಲೈ ಅರೌಂಡ್ ಹಿಮ್ ಲೈಕ್ ಎ ಪ್ಲಾನೆಟ್ಸ್ ಇನ್ ಅನ್ ಆರ್ಬಿಟ್ ಅರೌಂಡ್ ದ ಸನ್. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಅನ್ನು ನೋಡೋದಾದ್ರೆ, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಗಾಲ್, ವಾಟ್ ಈಸ್ ರೆಫರ್ಡ್ ಆಸ್ ಸಾಲಿಟರಿ ಕನ್ಫೈನ್ಮೆಂಟ್, or what two aspects are compared in the line? B question, why does the speaker say so? ಇಲ್ಲಿ ಕ್ವಶನ್ ಎಗೆ, ಲೈಫ್ ಇನ್ ದ ಸ್ಪೇಸ್ ಶಿಪ್ is referred to as a solitary confinement. The speaker uses this comparison to highlight the fact that he was going to be totally cut off from the world. ಅಂದರೆ ಅವನು ಸ್ಪೇಸ್ಗೆ ಹೋದಾಗ ಒಬ್ಬ ಏಕಾಂಗಿಯಾಗಿ ಅಲ್ಲಿ ಇರಬೇಕಾಗತ್ತೆ ಅಂತಕ್ಕಂಥದ್ದನ್ನು. ಇನ್ನು ಮುಂದಿನ ಎಕ್ಸ್ಟ್ರಾಕ್ಟ್ಗೆ ಬಂದಾಗ, there will be writing no letters, I will be posting no mails, for with nobody to visit me, not a friend in hail. Who feels like this? An astronaut or the poet Norman Nicholson? Who does nobody refer to? Friends, relatives or people? Why did the speaker feel like this? He was in capsule alone. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಅನ್ನು ನೋಡೋದಾದ್ರೆ, I am off to outer space tomorrow morning. Who is off to outer space? The speaker, the poet. Why is this above line repeated several times in the poem? The poet would be alone in a world of his own. To emphasize this loneliness, this above line is repeated. ಅಂದರೆ ಅವನು ಏಕಾಂಗಿಯಾಗಿ ತನ್ನದೇ ಆದ ಪ್ರಪಂಚದಲ್ಲಿರ್ತಾನೆ, ಅಲ್ಲಿ ಯಾರೂ ಹೋಗೋದಿಲ್ಲ. ಅದಕ್ಕಾಗಿ ಆತ ಈ ಲೈನನ್ನು ತುಂಬ ಸಾರಿ ರಿಪೀಟ್ ಮಾಡಿರ್ತಾನೆ. You can cross out my name from telephone book. Who is the speaker? The speaker is an astronaut, the poet Norman Nicholson. Who is you refer here? You refer to the people or the reader. Why does he ask to cross out his name? He is unsure about his return back, so he asked to cross out his name. You can watch on television and follow from afar, tracking through your telescope up my upward shooting star. Who is the speaker? An astronaut, the poet Norman Nicholson. Whom he asking to watch? The people or the reader? He said to track him through telescope. Why? Because he was in space, so use telescope to track him. ಸೊ ಈ ರೀತಿಯ ಎಕ್ಸ್ಟ್ರಾಕ್ಟ್ಗಳನ್ನು ಈ ಪದ್ಯ ಆರ್ ಪೊಯಮ್ ದ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೊಯಮ್ನಿಂದ ಕೇಳಬಹುದಾಗಿರುತ್ತೆ. ಈ ಒಂದು PDF ಅನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ ನಿಮ್ಮ ಪರೀಕ್ಷೆಗೆ ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.